ಹಾಯ್ ಗೈಸ್, ಮಾರ್ಕೋ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಮಲಯಾಳಂ ಹೋದ ವರ್ಷ ರಿಲೀಸ್ ಆಗಿರೋದು. ಉನ್ನಿ ಮುಕಂದನ್ ಆ್ಯಕ್ಟ್ ಮಾಡಿರೋದು. ಏನೋ OTT ರೇಟ್ಸ್ ಬ್ಯಾನ್ ಮಾಡ್ತಾಯಿದ್ದಾರಂತೆ, OTT ಸ್ಟ್ರೀಮಿಂಗ್ ರೇಟ್ಸ್ ಬ್ಯಾನ್ ಮಾಡ್ತಾಯಿದ್ದಾರಂತೆ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ ಅವರು ಮೂವಿಲಿ ತುಂಬ ವೈಲೆನ್ಸ್ ಇದೆ, ಫ್ಯಾಮಿಲಿ ಆಡಿಯನ್ಸ್ ನೋಡೋಕ್ಕಾಗಲ್ಲ, ಇದನ್ನು ಅಷ್ಟು ವೈಲೆನ್ಸ್ ತೋರಿಸಿದೆ, ತುಂಬ ಎಕ್ಸ್ಟ್ರೀಮ್ ಇದೆ ಅಂತ ಆ ಒಂದು ರೀಸನ್ಗೆ ಬ್ಯಾನ್ ಮಾಡಬೇಕು ಅಂತ. ಬಟ್ ನಾನು ಹೇಳೋದು, ಮೂವಿನ ಬ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತಾರೆ ಅದು ನನಗೆ ಗೊತ್ತಿದೆ. ನಾನೊಬ್ಬ ಫಿಲ್ಮ್ ಮೇಕರ್ ಆಗಿ ನನಗೆ ಗೊತ್ತು ಅದು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಒಂದು ಸಿನಿಮಾನ. ಮಾರ್ಕೋ ಸಿನಿಮಾ ಬಂದು ಹಿಟ್ಟಾಗಿದೆ, ಒಳ್ಳೆ ಬಿಸ್ನೆಸ್ ಮಾಡಿದೆ. ಹಿಂದಿಯಲ್ಲಿ, ತೆಲುಗು, ತಮಿಳ್, ಸೌತ್ ಇಂಡಿಯಾ ಥ್ರೂಔಟ್ ಎಲ್ಲ ಕಡೆ ಒಳ್ಳೆ ಕಲೆಕ್ಷನ್ ಮಾಡಿದೆ. ಈಗ ಅಫ್ಕೋರ್ಸ್ ಒಂದು ವೈಲೆನ್ಸ್ ಅಂತ ಬಂದಾಗ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ತೋರಿಸಿದ್ದಾರೆ, ಅದರಲ್ಲಿ ಯಾವುದೇ ಇದೇ ಇಲ್ಲ. ಬಟ್ ಆಡಿಯನ್ಸ್ ಅದನ್ನು ಯಾವ ಥರ ನೋಡಬೇಕು, ಅದೊಂದು ಸಿನಿಮಾ ಥರ ನೋಡಿ ಅಲ್ಲಿಗೆ ಬಿಡಬೇಕು. ಅದನ್ನು ಏನಂತಾರೆ, ಅದರಿಂದ ಇನ್ಫ್ಲುಯೆನ್ಸ್ ಆಗಬಾರ್ದು. ಅದರಲ್ಲಿ ತೋರಿಸಿರೋ ವೈಲೆನ್ಸು ಅದು ಇದು ಕೆಲವೊಬ್ಬರಿಗೆ ತುಂಬ ಇರಿಟೇಟ್ ಆಗಿದೆ ವೈಲೆನ್ಸ್ ನೋಡಿ. ಅಷ್ಟು ಕ್ಲೈಮ್ಯಾಕ್ಸಲ್ಲಿ ಅಷ್ಟು ವೈಲೆನ್ಸ್ ತೋರಿಸಿದ್ದಾರೆ. ಬಟ್ ಅದೊಂದೇ ಕಾರಣಕ್ಕೆ ಸಿನಿಮಾನ ಬ್ಯಾನ್ ಮಾಡಿದರೆ ಅವರಿಗೆ ಏನು, ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಒಂದು ಹೋಲ್ ಟೀಮ್, ಒಂದು ಪ್ರೊಡಕ್ಷನ್ ಹೌಸ್ ಒಂದು ಹಣ ಹಾಕಿರುತ್ತೆ, ಅದನ್ನು ತೊಗೊಳ್ಳೋದು ವಾಪಸ್ ತೊಗೊಳ್ಳೋದು ಇರುತ್ತೆ. ಅಫ್ಕೋರ್ಸ್ ತುಂಬ ಪ್ರಾಫಿಟ್ ಮಾಡಿದೆ, ಆಲ್ರೆಡಿ ಕಲೆಕ್ಷನ್ ಮಾಡಿದೆ. ಬಟ್ ಸ್ಟಿಲ್ ಮೂವಿಗೆ ಒಂದು ಬ್ಯಾಡ್ ನೇಮ್ ಬರುತ್ತೆ. ಸೊ OTTಯಲ್ಲಿ ಸ್ಟ್ರೀಮ್ ಆಗ್ತಾಯಿದೆ ಈಗಲೂ. ಸೊ ನೋಡದಿರೋರು ನೋಡಿ, ಬಟ್ ಎಲ್ರಿಗೂ ರೆಕಮೆಂಡ್ ಮಾಡಲ್ಲ, ಬಟ್ ನೋಡ್ಬೋದು. ಬಟ್ ವೈಲೆನ್ಸ್ ತುಂಬ ಇದೆ. ಮೇಕ್ ಶೂರ್ ನೀವು ಈ ವೈಲೆನ್ಸು, ಬ್ಲಡ್ಡು ಇದೆಲ್ಲ ಕಂಡ್ರೆ ಆಗದೆ ಇರೋರು ಅದನ್ನು ಅವಾಯ್ಡ್ ಮಾಡಿ, ಸಿನಿಮಾ ನೋಡೋದು ಅವಾಯ್ಡ್ ಮಾಡಿ. ಬಟ್ ಬ್ಯಾನ್ ಮಾಡೋದು ಬೇಡ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಬಿಕಾಸ್ ನಾನೊಬ್ಬ ಫಿಲ್ಮ್ ಮೇಕರ್. ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮಗೆ ಗೊತ್ತು. ಸ್ಕ್ರಿಪ್ಟ್ ರೈಟಿಂಗಿಂದ ಹಿಡಿದು, ಹೊರಗಡೆ ಹೋಗಿ ಶೂಟ್ ಮಾಡೋದ್ರಿಂದ ಹಿಡಿದು, ಅದಕ್ಕೆ ಬಡ್ಜೆಟ್ ಪ್ಲಾನಿಂಗು, ಈಚ್ ಆ್ಯಂಡ್ ಕ್ಯಾರೆಕ್ಟ್ರು ಎಲ್ಲವೂ ತುಂಬ ಒಂದು ಕಷ್ಟ. ಆಮೇಲೆ ಎಕ್ಸ್ಟ್ರೀಮ್ ವೈಲೆನ್ಸು ಅಂತಂದರೆ ಅದಕ್ಕೆ ಸ್ಟೋರಿಗೆ ಬೇಕು, ಆ ಒಂದು ಪ್ರಪಂಚನೇ ಆ ಥರ ಇದೆ. ಮಾರ್ಕೋನ ಪ್ರಪಂಚನೇ ಆ ಥರ ಇದೆ. ಸೊ ಅದ್ರ ತಕ್ಕಂಗೆ ಮೂವಿಲಿ ತೋರಿಸಿದ್ದಾರೆ ವೈಲೆನ್ಸು. ಬಟ್ ಏನಂತಂದರೆ ಆಡಿಯನ್ಸು ಅದನ್ನ ಒಂದು ಸಿನಿಮಾ ಥರ ನೋಡಬೇಕು, ಸಿನಿಮಾ ಥರ ನೋಡಿ ಬಿಡಬೇಕು ಅಷ್ಟೇ ಅಲ್ಲಿ. ಸೊ ಹಾಗಾಗಿ ಬ್ಯಾನ್ ಅನ್ನೋದು ಬ್ಯಾನ್ ಮಾಡಬಾರ್ದು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್.